ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಯಾವೂರಿಂದ ಬಂದಿದ್ದೀರಮ್ಮ? ಕಗ್ಲಿಪುರ ಪೋಸ್ಟ್ ಪಟ್ಟಡ್ಡಿಪಾಳ್ಯ ಅಂತ ಹೇಳ್ಬಿಟ್ಟು ಫಸ್ಟ್ ಬಂದು 12 ದಿವಸ ಇದ್ದು ಹೋಗಿದ್ದೆ. ಏನಾಗಿತ್ತು ಅಮ್ಮ? ಇದು ಅದು ಹೇಳಕ್ಕೆ ಬೆನ್ನೋವಾ? ಏನು ಬೆನ್ನೋವು, ಮಣಿಪುರ ಚಕ್ರ ಎಲ್ಲ ಇದು ಅಲ್ಲ, ನೋವಿತ್ತು. ಬೆನ್ನೋವು ಏನಕ್ಕೋಸ್ಕರ ಬೆನ್ನೋವು ಶುರು ಆಯ್ತು? ಇದು ಎಷ್ಟು ವರ್ಷದಿಂದ? 4 ವರ್ಷದಿಂದ ಇತ್ತು ಸರ್. ಏನ್ ನಡೆಯಕ್ ಆಗ್ತಾ ಇರ್ಲಿಲ್ಲ. ಕ್ರಾಕ್ ಬಿಟ್ಬಿಟ್ಟಿತ್ತು ಬೆನ್ನು ಮುಳ್ಳೆ. ಕ್ರಾಕ್ ಬಿಟ್ಟಿತ್ತು. ಆಮೇಲೆ ಕೂರಕ್ಕೂ ನಿಲ್ಲಕ್ಕೂ ಎಲ್ಲ ಆಗ್ತಾ ಇರ್ಲಿಲ್ಲ ಸರ್. ಏನು ಮಾಡಕ್ ಕಾಲು ಸೋತೋಗ್ತಾ ಇತ್ತು. ಸ್ವಲ್ಪ ದೂರ ನಡೆಯಕ್ ಆಗ್ತಾ ಇರ್ಲಿಲ್ಲ. ಸೋತೋದಂಗಾಗೋದು ಮಾಡೋದಂಗ. ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಎಲ್ಲೆಲ್ಲಿ ಹೋಗಿದ್ರಿ? ಎಲ್ಲಿ ಹೋಗಿಲ್ಲ ಸರ್. ನಾನು ಆಯುರ್ವೇದಿಕ್ ಮಾಡ್ಕೊಂಡೇನೆ. ಇಲ್ಲಿ ಏನು ಮೊಬೈಲ್ ಅಲ್ಲಿ ನೋಡ್ಬಿಟ್ಟು ಸರ್ದು ಹಿಂಗ ವಾಸಿ ಆಗ್ತದೆ ಅಂತ ಹೇಳಿದಕ್ಕೆ ನಾವು ಬಂದು ಫಸ್ಟ್ ಬಂದು 12 ದಿವಸ ಇದ್ದು ಹೋಗ್ಬಿಟ್ಟು ಈಗ ಬಂದಿದ್ದೀನಿ. ಚೆನ್ನಾಗಿದ್ದಿ. ಹೌದಾ? ಈಗ ನೋವು, ಸೊಂಟದ ನೋವು, ಸೆಳೆತ ಇಲ್ಲ, ಮುಕ್ಕಾಲ್ ಭಾಗ ಫುಲ್ ಪರವಾಗಿಲ್ಲ ಸರ್. ಡಾಕ್ಟರ್ ಕೋಟಿ ನಮಸ್ಕಾರ. ಇಲ್ಲಿ ನೀವು ಬಂದಾಗ ನಿಮಗೆ ನಂಬಿಕೆ ಇತ್ತಾ? ಇಲ್ಲ ಸರ್, ನಂಬಿಕೆ ಇರ್ಲಿಲ್ಲ. ಇಷ್ಟೊಂದು ಚೆನ್ನಾಗಿ ಆಗ್ತೀನಿ ಅಂತ ನನಗೆ ಮಕ್ಕದಲ್ಲಿ ಕಳನೇ ಇರ್ಲಿಲ್ಲ. ಆಕ್ಟಿವ್ ಆಗಿರ್ತೀನಿ ಅನ್ನೋದು ಗೊತ್ತಿಲ್ಲ ಸರ್ ನನಗೆ. ಅಂದ್ರೆ 4 ವರ್ಷ ನರಕಯಾತನೆ ಆಗಿತ್ತು. ಚೆನ್ನಾಗಿದ್ದೀನಿ, ಇವಾಗ ನಗರಾಗ್ತಾ ಇದ್ದೀನಿ. ಎನರ್ಜಿ ಬಂದಿದೆ, ಚೆನ್ನಾಗಿದ್ದೀನಿ. ಈಗ ನಡೆಯುವಾಗ ಏನೋ ಸಮಸ್ಯೆ ಇಲ್ಲ ಸರ್. ಒಂದ್ಸಲ ನಡೆ ತೋರಿಸಿ ಬನ್ನಿ. ನೀವು ನಡೆಯೋದ್ ನೋಡಿದ್ರೆ ನಿಮ್ಗೇನು ಆಗೇ ಇಲ್ಲ ನಂಗೆ ನಡೀತಾ ಇದ್ದೀರಲ್ಲ. ಪರವಾಗಿಲ್ಲ. ಏನು ನಿಮ್ಗೇನು ಕುಂಟು ಏನು ಇಲ್ಲ? ಮೊದ್ಲು ಕುಂಟ ಇದ್ರ? ಸ್ವಲ್ಪ ಎಳ್ದಂಗ ಸರ್. ಸ್ಟ್ರೈಟ್ ಆಗಿ ನಡೆದ್ರು ಏನಿಲ್ಲ, ಪರವಾಗಿಲ್ಲ. ಏನು ಆ ತರದ್ ಏನ್ ನೋವು ಏನು ಕಾಣ್ತಾ ಇಲ್ಲ? ಇಲ್ಲಿ ಏನೇನ್ ಚಿಕಿತ್ಸೆ ತಗೊಂಡ್ರೆ ಗೊತ್ತಾ? ಹೌದು, ಏನು ಹೇಳಕ್ಕಾಗಲ್ಲ ಸರ್. ಎಲ್ಲಾರು ಬಲು ಚೆನ್ನಾಗಿ ಚಿಕಿತ್ಸೆ ಮಾಡಿದ್ರು ಸರ್. ಮಾಡೋರು, ಲೇಬರ್ಗಳು ತಗೊಂಡ ಎಲ್ಲಾರು ತಗೊಂಡವ್ರಿಗೂ ಕೋಟಿ ನಮಸ್ಕಾರ ಸರ್. ಹೌದಾ? ತುಂಬಾ ಕಷ್ಟಪಟ್ಟು ಮಾಡಿದಾರ? ಅಯ್ಯೋ ಬೇಡ, ಅವ್ರು ಮಾಡೋದ್ ದೊಡ್ಡ ಮಾತಲ್ಲ ಸರ್. ಮನೆ ಜನಕ್ಕಿಂತ ಚೆನ್ನಾಗಿ ಮಾಡಿದಾರೆ ಸರ್ ಅವರೆಲ್ಲ. ಹೌದಾ? ಕೋಟಿ ನಮಸ್ಕಾರಗಳು. ಅಂದ್ರೆ ನಿಮಗೆ ಆಯುರ್ವೇದ ಹಿಂಗಿರುತ್ತೆ ಅಂತ ಗೊತ್ತಿತ್ತ ಚಿಕಿತ್ಸೆ? ಗೊತ್ತಿತ್ತು ಸರ್. ಅದರಿಂದ ನಾನು ಮಗನ ಕರ್ಕೊಂಡು ಇಲ್ಲಿ ಬಂದಿದ್ದು ಸರ್. ಎಷ್ಟ್ ದಿನ ಇದ್ರಿ ಮೊದ್ಲು? ಒಂದು 4 ತಿಂಗಳು ಬಲು ಹೊಸ ಬಿದ್ದಿದ್ದೀನಿ ನಾನು. ಈಗ ಇಲ್ಲಿ ಬಂದು ಎಷ್ಟ್ ದಿನ ಇದ್ರಿ ಮುಂಚೆ? ಫಸ್ಟ್ 12 ದಿವಸ. ಆಮೇಲೆ ಮನೆಯಲ್ಲ ರೆಸ್ಟ್ ಮಾಡಿದ್ರ? 2 ತಿಂಗಳು ಸರ್. ಎಷ್ಟ್ ಭಾಗ ಕಮ್ಮಿ ಇತ್ತು? ಪರವಾಗಿಲ್ಲ ಸರ್. ಸೊಸೆ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಸರ್. ಮಗಿನ ತರ ನೋಡ್ಕೊಂಡಿದ್ದಾಳೆ. ಮಸಾಜ್ ಮಾಡಿದ್ದಾಳೆ. ಕುತ್ಕೊಂಡೆ ಊಟ ತಂದು ಕೊಟ್ಟಿದ್ದಾಳೆ. ಇಲ್ಲಿ ಬಂದಾಗ ಇವರು ಎಲ್ಲ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನನ್ನ. ಮಸಾಜ್ ಮಾಡೋನಕ್ಕೆ ಬಲು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಹೌದಾ? ಹೌದು ಸರ್. ನಿಮ್ ಕೈಗುಣ ಸರ್, ಇದು ನಮಸ್ಕಾರ ಅನ್ಕೋಬೇಕು. ಇಲ್ಲಿ ಆಮೇಲೆ ನಿಮ್ಗೆ ವಸತಿ, ಊಟ ವ್ಯವಸ್ಥೆ ಎಲ್ಲ ತೊಂದರೆ ಆಗ್ಲಿಲ್ವಾ? ಏನಿಲ್ಲ ಸರ್. ನಿಮ್ ಮನೇಲಿರೋ ರುಚಿ ಇತ್ತ ಅಂತ? ಇಲ್ಲ ಸರ್, ಇದು ಆಯುರ್ವೇದಿಕ್ ಇದೇ ತರ ಇರ್ಬೇಕು ಸರ್. ಹೀಗೆ ಇರ್ಬೇಕು ಅಂತೀರಾ? ಸರ್, ಇದು ಬಾಯಿ ರುಚಿ ಇದ್ದವ್ರು ತಿಂದವ್ರಿಗೆ ಇದು ಅಡ್ಜಸ್ಟ್ ಆಗಲ್ಲ. ಈ ಆಯುರ್ವೇದಿಕ್ ಈ ತರ ಟ್ರೀಟ್ಮೆಂಟ್ ತಗೊಂಡ್ರೆ ಇದು ಅಡ್ಜಸ್ಟ್ ಆಗ್ತದೆ. ಇದೇ ತರ ಊಟ ಇರ್ಬೇಕು ಸರ್. ಏನು ಪಥ್ಯ ಏನಾದ್ರು ಇದ್ರ ಇಷ್ಟ ದಿನ? ಇದೆ, ಇದ್ರ ಪದಾರ್ಥ ತಿಂದಿಲ್ಲ ನಾವು. ಶೀತದೇನು ಮುಟ್ಟಿಲ್ಲ? ತಿಂದಿಲ್ಲ ಸರ್. ಮಾಂಸಾದಿಗಳೇನು ಮುಟ್ಟಿಲ್ಲ? ಮಾಂಸ ತಿನ್ನಂಗೆಲ್ಲ ತಿಂದಿಲ್ಲ ಸರ್. ಚೆನ್ನಾಗಿದ್ದೀನಿ. ಈಗ ನಿಮ್ ಏನ್ ಅನಿಸ್ತಾ ಇದೆ? ಇವಾಗ ಟ್ರೀಟ್ಮೆಂಟ್ ಕೊಟ್ಮೇಲೆ ಇನ್ನೂ ಎನರ್ಜಿ ಜಾಸ್ತಿ ಇದೆ ಸರ್. ಜಾಸ್ತಿ ಆಗಿದ್ಯಾ? ಸ್ವಲ್ಪ ಆರಾಮ್ ಅನಿಸ್ತಾ ಇದೆಯಾ? ಇದಕ್ಕೆ ಇನ್ನೂ ನಮಸ್ಕಾರ ಸರ್. ಈಗ ಇಲ್ಲಿ ಚಿಕಿತ್ಸೆ ತಗೊಳಕ್ಕಿಂತ ಮುಂಚೆ ನಿಮ್ಮ ಅವಸ್ಥೆ ಹೆಂಗಿತ್ತು ನೋವಲ್ಲಿದ್ದಾಗ? ಸರ್, ಏನ್ ಹೇಳಕ್ ಆಗ್ತಾ ಇರ್ಲಿಲ್ಲ. ಒಂಥರ ಸೋಲು. ಏನಪ್ಪ ಪರಮಾತ್ಮ ಹಿಂಗ್ ಬಂದ್ಬಿಡ್ತೇನೆ ನನಗೆ. ಎಷ್ಟು ಕೆಲಸ ಮಾಡೀನಿ ಸರ್ ನಾನು. ಇವಾಗ 64 ವರ್ಷ ಅಂದ್ರೆ 35-36 ವರ್ಷದಿಂದ ನಾನು ಕೆಲಸನ ಕೂಲಿ ಕೆಲಸನೇ ಮಾಡಿದ್ದೀನಿ ಸರ್ ನಾನು. ಯಾವಾಗ ನೀವು ಭರವಸೆ ಕೊಟ್ರಿ, ಅಮ್ಮ ನಾನು ಇದು ನೀನ್ ಕೆಲಸ ಮಾಡಿ ಈ ತರ ಆಗೈತೆ, ನಿನ್ ಟ್ರೀಟ್ಮೆಂಟ್ ಕೊಡ್ತೀನಿ ಅಮ್ಮ, ಅದಕ್ಕೆ ಆ ಭರವಸೆಯಿಂದ ನಾನು ಬಂದಿಲ್ಲಿ ಚೆನ್ನಾಗಿದ್ದೀನಿ ಸರ್. ಇವತ್ತು ಸಂತೋಷವಾಗಿದ್ದೀರಾ? ಈಗ ಧೈರ್ಯ ಬಂತು? ಅಯ್ಯೋ ಹೇಳಕ್ಕಾಗಲ್ಲ ಸರ್. ಎಷ್ಟೋ ವಯಸ್ಸು ಕಮ್ಮಿ ಆದಂಗ ಅನಿಸ್ತಾ ಇದೆ ನನಗೆ. ಇವಾಗ 40 ವರ್ಷ ಅನಿಸ್ತಾ ಇದ್ದೀರಾ ಸರ್? ಮೊಮ್ಮಕ್ಕಳು ಡ್ರೆಸ್ ಕೊಟ್ಟ ಸರ್. ಇದೆ ಚಿಕ್ಕ ಹುಡುಗಿ ತರ ಡ್ರೆಸ್ ಹಾಕೊಂಡ್ ಬಂದಿದ್ದೀರಲ್ಲ. ಆಗ್ಲಿ, ದೇವರು ಸರ್ವ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಮ್ಮ. ನಮಸ್ಕಾರ ಸರ್. ನಿಮ್ಗೂ ನಮಸ್ಕಾರ. ಕೋಟಿ ನಮಸ್ಕಾರ ಸರ್. ಈ ವಿಡಿಯೋ ನೋಡೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮಂಗ್ ತೊಂದ್ರೆ ಹೇಳ್ತೀನಿ ಸರ್. ಇಲ್ಲಿ ಬಂದ್ರಿ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರ. ಮನೆ ಇದ್ದಂಗಿದೆ. ನೀವು ಅವ್ರು ಹೇಳ್ದಂಗೆ ಪತ್ತೆ ಇರ್ರಿ. ಅದ್ರ ತಕ್ಕ ನೋಡ್ಕೊಂಡು ಹೋದ್ರೆ ಪರವಾಗಿಲ್ಲ ಅಂತ ಹೇಳ್ತೀನಿ. ಅವ್ರಿಗೂ ಸಮಸ್ಯೆಗಳಿದ್ರೆ ಚಿಕಿತ್ಸೆ ತಗೋಬಹುದು. ಡಾಕ್ಟರ್ ಹೇಳೋದನ್ನ ಪತ್ತೆ ಮಾಡ್ಬೇಕು ಸರ್. ಫಸ್ಟ್ ಇಂಪಾರ್ಟೆಂಟ್ ಇರೋದು ಅದು. ಅದು ಪಾಲಿಸಿದ್ರೆ 100% ಗುಣ ಆಗ್ತದೆ. ನಾನೇ ಸಾಕ್ಷಿ. ನೀವೇ ಸಾಕ್ಷಿ ಅಂತೀರಾ?
ದೇವರು ನಿಮ್ಗೆ ಸರ್ವ ಆರೋಗ್ಯ ಕೊಟ್ಟು ಕಾಪಾಡಲಿ ಅಪ್ಪ. ಧನ್ಯವಾದಗಳು. ಧನ್ಯವಾದ.